ಲೋಕಸಭೆ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಅಮೂಲಾಗ್ರ ಸಾಧನೆ ಮಾಡಿದೆ. ಇಂಡಿ ಕೂಟದ ಸಾಧನೆಯಲ್ಲಿ ಅಖಿಲೇಶ್ ಯಾದವ್ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ತಂದೆಯ ದಾಖಲೆ ಮುರಿದಿದ್ದಾರೆ ಅಖಿಲೇಶ್ ಯಾದವ್. ಲೋಕಸಭೆಯಲ್ಲಿ ಇಂಡಿ ಮೈತ್ರಿಕೂಟದ ಭಾಗವಾಗಿದ್ದಂಥ ಸಮಾಜವಾದಿ ಪಕ್ಷದ ಸಾಧನೆ ಇದು. ಯುಪಿಯಲ್ಲಿ 80 ಸೀಟು ಟೋಟಲ್, 80ರಲ್ಲಿ 37 ಸೀಟುಗಳನ್ನು ಸಮಾಜವಾದಿ ಪಕ್ಷ ಪಡೆದುಕೊಂಡಿದೆ, ಗೆದ್ದುಕೊಂಡಿದೆ. ಇದು ಸಮಾಜವಾದಿ ಪಕ್ಷದ ಐತಿಹಾಸಿಕ ದಾಖಲೆ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷಕ್ಕೆ ದಾಖಲೆಯ 33.59 ವೋಟ್ ಶೇರ್ ಮತದಾನ ಪಡೆದುಕೊಂಡಿದೆ. ಮತಗಳ ಶೇಕಡಾವಾರು ಪ್ರಮಾಣ. ದೇಶದ ಅತಿದೊಡ್ಡ ರಾಜ್ಯದಲ್ಲಿ ಬಿಜೆಪಿಗೆ ಸಮಾಜವಾದಿ ಪಕ್ಷ ಒಳೇಟು ಕೊಟ್ಟಿದೆ. ದಾಖಲೆಯ 60 ಸೀಟುಗಳನ್ನು ಗೆದ್ದಿದ್ದ ಬಿಜೆಪಿ ಈಗ 33 ಸೀಟುಗಳಿಗೆ ಕುಸಿತವಾಗಿದೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ, ನಿಮಗೆ ಗ್ರಾಫಿಕ್ಸ್ ಪ್ಲೇಟನ್ನು ಪ್ಲೇ ಮಾಡ್ತಾ ಇದ್ದೀವಿ. 2009ರಲ್ಲಿ ಎಷ್ಟಿತ್ತು, 1991ರಿಂದಲೂ ಕೂಡ ತೋರಿಸ್ತಾ ಇದ್ದೀವಿ ಎಷ್ಟೆಲ್ಲ ಸೀಟುಗಳನ್ನು ಗೆದ್ದಿತ್ತು ಅಂತ ಹೇಳಿ. ಇದು ಅಖಿಲೇಶ್ ಯಾದವ್ ಅವರ ಒಂದು ಸಾಧನೆ. ಸಮಾಜವಾದಿ ಪಕ್ಷಕ್ಕೂ ಕೂಡ ಐತಿಹಾಸಿಕ ದಾಖಲೆ ಇದು. ಮತ ಪ್ರಮಾಣ ಎಷ್ಟು, ಗೆದ್ದಿರುವ ಸೀಟ್ ಎಷ್ಟು ಅಂತ. 91ರಲ್ಲಿ 16, 96ರಲ್ಲಿ 20, 99ರಲ್ಲಿ 26, 2004ರಲ್ಲಿ 35 ಸೀಟುಗಳನ್ನು ಗೆದ್ದಿತ್ತು. ಇನ್ನು 9ರಲ್ಲಿ 23 ಸೀಟುಗಳಿಗೆ ಕುಸಿತವಾಗಿತ್ತು. 14ರಲ್ಲಿ ಕೇವಲ 5 ಸೀಟು. ಸಮಾಜವಾದಿ ಪಕ್ಷ ಮುಗಿದೇ ಹೋಯಿತು ಅನ್ನೋ ರೀತಿಯಲ್ಲಿ. 2019ರಲ್ಲೂ ಕೂಡ 5 ಸೀಟುಗಳನ್ನು ಗೆಲ್ಲುವಲ್ಲಿ ಸಮಾಜವಾದಿ ಪಕ್ಷ ಶಕ್ತವಾಗಿತ್ತು. 24ರಲ್ಲಿ ಅಗೇನ್ ಫಿನಿಕ್ಸ್ನ ರೀತಿಯಲ್ಲಿ ಗೆದ್ದು ಬಂದಿದೆ. 37 ಸೀಟುಗಳನ್ನು ಪಡೆಯೋದ್ರ ಮೂಲಕ ಒಂದು ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಅಖಿಲೇಶ್ ಯಾದವ್ ನೇತೃತ್ವದ ಸಮಾಜವಾದಿ ಪಕ್ಷದ ಸಾಧನೆ ಇದು.